ಮೇಷರಾಶಿಯ ಜಾತಕದವರಿಗೆ ಈ 4 ದಿನಗಳು ಸಾಧಾರಣ ದಿನಗಳಲ್ಲ. ನಿಮ್ಮ ಬಹುದಿನದ ನಿರೀಕ್ಷಿತ ಸೌಭಾಗ್ಯವು ಅನಿರೀಕ್ಷಿತವಾಗಿ ವೇಗ ಪಡೆಯುವ ಕಾಲವಿದು. ನೀವು ಹಂಬಲಿಸುತ್ತಿದ್ದ ಮಂಗಳಕರ ವಾರ್ತೆ, ನೀವು ಆಶಿಸುತ್ತಿದ್ದ ಕಾಯಕ, ನೀವು ಬಯಸುತ್ತಿದ್ದ ಧನ ಅಥವಾ ನಿಮ್ಮ ಬದುಕನ್ನು ಪಲ್ಲಟಗೊಳಿಸುವ ಶ್ರೇಷ್ಠ ಅವಕಾಶವು ಮೇ 10 ಮತ್ತು 13ರ ನಡುವೆ ನಿಮ್ಮ ಬದುಕಿನಲ್ಲಿ ಪ್ರವೇಶಿಸಬಹುದು. ಆದರೆ ಮೇಷರಾಶಿಯವರಿಗೆ ಇಲ್ಲಿ ಒಂದು ಬೃಹತ್ ಎಚ್ಚರಿಕೆಯೂ ಅಡಗಿದೆ. ಈ 4 ದಿನಗಳಲ್ಲಿ ನೀವು ಎಸಗುವ ಸಣ್ಣ ಪ್ರಮಾದವು ನಿಮ್ಮ ಹಸ್ತಕ್ಕೆ ಬಂದಿರುವ ಸುಯೋಗವನ್ನು ಅಪಹರಿಸಬಹುದು. ಅದಕ್ಕಾಗಿಯೇ ನೀವು ಈ ವಿವರಣೆಯನ್ನು ಅಂತಿಮದವರೆಗೆ ಆಲಿಸಬೇಕು, ಏಕೆಂದರೆ ಈ ದಿನಗಳಲ್ಲಿ ನಿಮ್ಮ ರಾಶಿಚಕ್ರದ ಮೇಲೆ ಯಾವ ಗ್ರಹಗತಿಗಳ ಪ್ರಭಾವ ಬೀರಲಿದೆ, ನಿಮಗೆ ಯಾರು ಶ್ರೇಯಸ್ಸು ಮಾಡಲಿದ್ದಾರೆ, ಯಾರು ಹಾನಿಯನ್ನುಂಟು ಮಾಡುತ್ತಿದ್ದಾರೆ, ಯಾವ ದಿನ ಅತ್ಯಂತ ಶುಭದಾಯಕ, ನೀವು ಯಾವ ವರ್ಣದ ವಸ್ತ್ರ ಧರಿಸಬೇಕು, ನೀವು ಯಾವ ಸನ್ನಿಧಿಗೆ ತೆರಳಬೇಕು ಮತ್ತು ಯಾವ ಸ್ಥಗಿತಗೊಂಡ ಕಾಯಕವು ಸಿದ್ಧಿಯಾಗುತ್ತದೆ. ಈ ಮಾಹಿತಿಯಲ್ಲಿ ನೀವು ಸಕಲವನ್ನೂ ಸವಿಸ್ತಾರವಾಗಿ ಅರಿಯಲಿದ್ದೀರಿ. ವಿಶೇಷವಾಗಿ ಮಂಗಳವಾರ ಮೇ 12ರಂದು ಮೇಷರಾಶಿಯ ಬದುಕಿನಲ್ಲಿ ಒಂದು ಬೃಹತ್ ಪಲ್ಲಟ ಸಂಭವಿಸುವ ಸಂಕೇತಗಳಿವೆ. ಕೆಲವರಿಗೆ ಅನಿರೀಕ್ಷಿತವಾಗಿ ವಿತ್ತೀಯ ಲಾಭವಾಗಬಹುದು, ಕೆಲವರು ತಮ್ಮ ವೈರಿಗಳನ್ನು ಪರಾಜಯಗೊಳಿಸಬಹುದು, ಕೆಲವರಿಗೆ ಅನೇಕ ದಿನಗಳಿಂದ ಪ್ರಾರ್ಥಿಸುತ್ತಿದ್ದ ವ್ಯಕ್ತಿಯಿಂದ ಸಂವಹನ ಬರಬಹುದು. ಸಂಸಾರ, ಅನುರಾಗ, ನೌಕರಿ, ವಾಣಿಜ್ಯ ಮತ್ತು ಆರೋಗ್ಯದ ಪ್ರತಿಯೊಂದು ವಿಭಾಗದಲ್ಲೂ ಮೇಷರಾಶಿಯವರಿಗೆ ಈ 4 ದಿನಗಳು ಹೇಗೆ ಇರಲಿವೆ ಎಂಬುದನ್ನು ಈಗ ವಿವರವಾಗಿ ವಿಶ್ಲೇಷಿಸೋಣ. ಹಾಗಾದರೆ ಈ ಮಾಹಿತಿಯನ್ನು ಅಲಕ್ಷಿಸದೆ ಅಂತಿಮದವರೆಗೆ ವೀಕ್ಷಿಸಿ, ಏಕೆಂದರೆ ಕೊನೆಯಲ್ಲಿ ವಿವರಿಸಲಾದ ವಿಶಿಷ್ಟ ಉಪಾಯವು ನಿಮ್ಮ ಅದೃಷ್ಟವನ್ನು ಪೂರ್ಣವಾಗಿ ಬದಲಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಮೇಷರಾಶಿಯ ಅಧಿಪತಿ ಕುಜ, ಅದಕ್ಕಾಗಿಯೇ ಈ ರಾಶಿಚಕ್ರವು ಅಗ್ನಿಯ ತತ್ವವನ್ನು ಹೊಂದಿದೆ. ಅವರು ಬಾಹ್ಯವಾಗಿ ಅತೀವ ಕಠಿಣವಾಗಿ ಗೋಚರಿಸಿದರೂ ಆಂತರಿಕವಾಗಿ ಅತೀವ ದಯಾಳುಗಳಾಗಿದ್ದಾರೆ. ಯಾರಾದರೂ ಸಂಕಷ್ಟದಲ್ಲಿದ್ದರೆ ಅವರು ಮೊದಲು ನೆರವಾಗಲು ಬಯಸುತ್ತಾರೆ, ಆದರೆ ಅವರು ತಮಗೆ ಎಸಗಿದ ದ್ರೋಹವನ್ನು ಎಂದಿಗೂ ವಿಸ್ಮರಿಸುವುದಿಲ್ಲ. ಮೇಷರಾಶಿಯವರು ಶೀಘ್ರವಾಗಿ ಕೆರಳುತ್ತಾರೆ, ಆದರೆ ಆ ಕ್ರೋಧವು ದೀರ್ಘಕಾಲ ಉಳಿಯುವುದಿಲ್ಲ. ಅವರು ಸ್ವಲ್ಪ ಕಾಲದಲ್ಲೇ ಪ್ರಶಾಂತ ಸ್ಥಿತಿಗೆ ಮರಳುತ್ತಾರೆ. ಅವರು ಏನೇ ಮಾಡಿದರೂ ಸಾಹಸದಿಂದ ಮಾಡುತ್ತಾರೆ. ಭೀತಿಯು ಅವರ ಸ್ವಭಾವದಲ್ಲಿ ಇರುವುದಿಲ್ಲ. ಅದಕ್ಕಾಗಿಯೇ ಅನೇಕ ವ್ಯಕ್ತಿಗಳು ಅವರನ್ನು ಕಂಡು ಅಚ್ಚರಿಪಡುತ್ತಾರೆ. ಮೇಷರಾಶಿಯವರು ಒಮ್ಮೆ ಸಂಕಲ್ಪ ಮಾಡಿದರೆ ಅದು ಸಿದ್ಧಿಯಾಗುವವರೆಗೆ ಅವರು ಪಾದವನ್ನು ಹಿಂದೆ ಇಡುವುದಿಲ್ಲ. ಅವರು ತಮ್ಮ ಸ್ವಂತ ಪರಿಶ್ರಮದಿಂದ ಉನ್ನತಿಗೆ ಏರಲು ಬಯಸುತ್ತಾರೆ. ಅವರು ಅನ್ಯರನ್ನು ಅವಲಂಬಿಸಲು ಇಷ್ಟಪಡುವುದಿಲ್ಲ. ಅದಕ್ಕಾಗಿಯೇ ಅವರು ಬದುಕಿನಲ್ಲಿ ಬಹಳಷ್ಟು ಶ್ರಮಿಸುತ್ತಾರೆ. ಅನೇಕ ಜನರು ಬಾಲ್ಯದಿಂದಲೇ ಬೃಹತ್ ಹೊಣೆಗಾರಿಕೆಯನ್ನು ನಿರ್ವಹಿಸಬೇಕಾದ ಪರಿಸ್ಥಿತಿಯಲ್ಲಿದ್ದಾರೆ. ಅವರು ಹೊರಗೆ ಮಂದಹಾಸ ಬೀರುತ್ತಿರುವಂತೆ ಕಂಡರೂ ಒಳಗೆ ಬಹಳಷ್ಟು ವ್ಯಥೆಯನ್ನು ಮರೆಮಾಡಿರುತ್ತಾರೆ. ಅವರು ತಮ್ಮ ನೋವನ್ನು ಯಾರಿಗೂ ನಿವೇದಿಸುವುದಿಲ್ಲ. ಈ ರಾಶಿಯ ಒಂದು ದೊಡ್ಡ ಲಕ್ಷಣವೆಂದರೆ ಅವರು ಅತ್ಯಂತ ನಿಷ್ಠಾವಂತರು. ಅವರು ಅಸತ್ಯ ನುಡಿಯುವ ಬದಲು ನೇರವಾಗಿ ಸತ್ಯವನ್ನು ವ್ಯಕ್ತಪಡಿಸುತ್ತಾರೆ. ಅದು ಕೆಲವೊಮ್ಮೆ ಕ್ಲೇಶಗಳಿಗೆ ನಾಂದಿಯಾಗುತ್ತದೆ. ಇತರರಿಗೆ ವ್ಯಥೆಯಾದರೂ ಸಹ ಅವರು ಸತ್ಯವನ್ನು ನುಡಿಯಲು ಹಂಬಲಿಸುತ್ತಾರೆ. ಅದಕ್ಕಾಗಿಯೇ ಕೆಲವರು ಅವರನ್ನು ವ್ಯತಿರಿಕ್ತವಾಗಿ ಅರ್ಥಮಾಡಿಕೊಳ್ಳುತ್ತಾರೆ. ಆದರೆ ಮೇಷರಾಶಿಯವರು ಅತೀವ ನಿರ್ಮಲ ಹೃದಯವನ್ನು ಹೊಂದಿರುತ್ತಾರೆ. ಒಮ್ಮೆ ಅವರು ಯಾರನ್ನಾದರೂ ಪೂರ್ಣ ಮನಸ್ಸಿನಿಂದ ಪ್ರೀತಿಸಿದರೆ ಅವರು ತಮ್ಮ ಜೀವನದುದ್ದಕ್ಕೂ ಅವರನ್ನು ಎಂದಿಗೂ ಮರೆಯುವುದಿಲ್ಲ. ಮೇ 10ರಿಂದ ಮೇ 13ರವರೆಗೆ ಮೇಷರಾಶಿಯವರು ತಮ್ಮ ನುಡಿಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದಿರಬೇಕು. ಈ 4 ದಿನಗಳಲ್ಲಿ ನಿಮ್ಮ ವದನದಿಂದ ಹೊರಬರುವ ಪದಗಳು ಹೆಚ್ಚಿನ ಪ್ರಭಾವ ಬೀರುತ್ತವೆ. ನೀವು ಕ್ರೋಧದಲ್ಲಿ ಸಂವಹನ ನಡೆಸಿದರೆ ನಿಮ್ಮ ಸನಿಹವಿರುವವರು ಸಹ ವಿಮುಖರಾಗಬಹುದು. ಅದಕ್ಕಾಗಿಯೇ ಸಹನೆಯು ಬಹಳ ಮುಖ್ಯ. ವಿಶೇಷವಾಗಿ ಕುಟುಂಬದ ಸದಸ್ಯರು, ಸಂಗಾತಿ ಮತ್ತು ಆಪ್ತರೊಂದಿಗೆ ಸಂವಹನ ನಡೆಸುವಾಗ ನೀವು ಸಮಾಧಾನದಿಂದಿರಬೇಕು. ಈ 4 ದಿನಗಳಲ್ಲಿ ನಿಮ್ಮಲ್ಲಿ ನೂತನ ಧೈರ್ಯ ಮೊಳಕೆಯೊಡೆಯುತ್ತದೆ. ಭಯದ ಕಾರಣದಿಂದ ನೀವು ಅನೇಕ ದಿನಗಳಿಂದ ಆರಂಭಿಸದ ಕಾಯಕವನ್ನು ನಿರ್ವಹಿಸಲು ನಿಮಗೆ ಉತ್ಸಾಹ ಉಂಟಾಗುತ್ತದೆ. ಕೆಲವು ಮೇಷರಾಶಿಯವರು ತಮ್ಮ ಬದುಕನ್ನು ಪಲ್ಲಟಗೊಳಿಸುವ ಬೃಹತ್ ತೀರ್ಮಾನವನ್ನು ಕೈಗೊಳ್ಳುವ ಸಾಧ್ಯತೆಯಿದೆ. ಅದು ವೃತ್ತಿ, ವಾಣಿಜ್ಯ, ಪ್ರೇಮ ಸಂಬಂಧ ಅಥವಾ ಕೌಟುಂಬಿಕ ಸಂಗತಿಯಾಗಿರಬಹುದು. ಆದರೆ ನೀವು ಯಾವುದೇ ನಿರ್ಧಾರ ತಳೆದರೂ ಆತುರಪಡಬೇಡಿ, ಏಕೆಂದರೆ ಈ ಕಾಲದಲ್ಲಿ ಶನಿಯ ಪ್ರಭಾವವು ನಿಮ್ಮ ಮೇಲಿದೆ. ಆದ್ದರಿಂದ ನೀವು ಚಿಂತಿಸಿ ಹೆಜ್ಜೆ ಇಟ್ಟರೆ ಮಾತ್ರ ವಿಜಯ ಲಭಿಸುತ್ತದೆ. ಮೇಷರಾಶಿಯವರು ಒಂದು ಸಂಗತಿಯನ್ನು ಸ್ಮರಿಸಬೇಕು, ನಿಮ್ಮ ಸೌಜನ್ಯವನ್ನು ಸಕಲರೂ ಗ್ರಹಿಸುವುದಿಲ್ಲ. ಕೆಲವರು ನಿಮ್ಮ ಕ್ರೋಧವನ್ನು ಮಾತ್ರ ಗಮನಿಸುತ್ತಾರೆ, ಆದರೆ ನಿಮ್ಮ ಅಂತರಂಗವನ್ನು ನೋಡುವುದಿಲ್ಲ. ಅದಕ್ಕಾಗಿಯೇ ಯಾರಾದರೂ ಏನೇ ಭಾವಿಸಿದರೂ ನಿಮ್ಮ ಸಂಕಲ್ಪವು ಶ್ರೇಷ್ಠವಾಗಿದ್ದರೆ ದೈವವು ನಿಶ್ಚಿತವಾಗಿ ನಿಮಗೆ ಉತ್ತಮ ಪ್ರತಿಫಲವನ್ನು ಕರುಣಿಸುತ್ತಾನೆ. ಈ 4 ದಿನಗಳಲ್ಲಿ ನೀವು ಭಗವಂತನಲ್ಲಿ ವಿಶ್ವಾಸವಿಟ್ಟು ಮುನ್ನಡೆದರೆ
ಸ್ಥಗಿತಗೊಂಡಿದ್ದ ಕಾರ್ಯಗಳು ಸಹ ಸಿದ್ಧಿಯಾಗುವ ಲಕ್ಷಣಗಳಿವೆ. ಮೇ 10 ಭಾನುವಾರ ಮೇಷರಾಶಿಯವರಿಗೆ ಅತೀವ ವಿಶೇಷವಾದ ದಿನ. ಇಂದು ಪ್ರಾತಃಕಾಲದಿಂದ ನಿಮ್ಮಲ್ಲಿ ನೂತನ ಚೈತನ್ಯ ಗೋಚರಿಸುತ್ತದೆ. ಅನೇಕ ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿದ್ದ ಉದ್ವಿಗ್ನತೆ ಸ್ವಲ್ಪ ತಗ್ಗುತ್ತದೆ. ನೀವು ನಿರೀಕ್ಷಿಸುತ್ತಿದ್ದ ಯಾವುದೋ ವಿಷಯದ ಬಗ್ಗೆ ಶ್ರೇಷ್ಠ ವಾರ್ತೆ ಆಲಿಸುವ ಸಾಧ್ಯತೆಯಿದೆ. ಕೆಲವರಿಗೆ ತಮ್ಮ ಕಾಯಕಕ್ಕೆ ಸಂಬಂಧಿಸಿದ ಮಾಹಿತಿ ಲಭಿಸಬಹುದು. ಕೆಲವರಿಗೆ ವಿತ್ತೀಯ ಲಾಭಕ್ಕೆ ಸಂಬಂಧಿಸಿದ ಶುಭ ಸುದ್ದಿ ಸಿಗಬಹುದು. ಇಂದು ಭಾಸ್ಕರನ ಪ್ರಭಾವವು ನಿಮ್ಮ ರಾಶಿಚಕ್ರದ ಮೇಲೆ ಪ್ರಬಲವಾಗಿರುತ್ತದೆ. ಅದಕ್ಕಾಗಿಯೇ ನಿಮ್ಮ ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ. ಹಿಂದೆ ನಿಮ್ಮನ್ನು ಕೀಳಾಗಿ ಕಾಣುತ್ತಿದ್ದವರು ಈಗ ನಿಮ್ಮ ಮೌಲ್ಯವನ್ನು ಅರಿಯುತ್ತಾರೆ. ನಿಮ್ಮ ಕಠಿಣ ಪರಿಶ್ರಮದ ಪ್ರತಿಫಲಗಳು ಬರಲು ಆರಂಭವಾಗುತ್ತವೆ. ವಿಶೇಷವಾಗಿ ದೀರ್ಘಕಾಲದವರೆಗೆ ನಿಂತು ಹೋಗಿದ್ದ ಕಾರ್ಯವು ಮತ್ತೆ ಚಾಲನೆ ಪಡೆಯುವ ಲಕ್ಷಣಗಳಿವೆ. ನ್ಯಾಯಾಲಯದ ಪ್ರಸಂಗಗಳು, ಸರ್ಕಾರಿ ಕಾಯಕ, ನೌಕರಿಯ ಪ್ರಯತ್ನಗಳು ನಿಧಾನವಾಗಿ ಸಕಾರಾತ್ಮಕವಾಗುತ್ತವೆ. ಆದರೆ ಇಂದು ಒಂದು ಪ್ರಮುಖ ಸಂಗತಿಯನ್ನು ಜಾಗರೂಕತೆಯಿಂದ ಪರಿಗಣಿಸಬೇಕು. ಧನದ ವಿಷಯದಲ್ಲಿ ಗಡಿಬಿಡಿ ಮಾಡಬೇಡಿ. ಯಾರಾದರೂ ಪ್ರಚೋದಿಸಿದರು ಎಂಬ ಕಾರಣಕ್ಕೆ ಹಣವನ್ನು ಹೂಡಿಕೆ ಮಾಡಬೇಡಿ. ತಕ್ಷಣ ನೂತನ ವ್ಯವಹಾರಗಳಿಗೆ ಮುಂದಾಗಬೇಡಿ. ವಂಚನೆಗೆ ಒಳಗಾಗುವ ಸಾಧ್ಯತೆಗಳೂ ಇವೆ. ನಿಮಗೆ ಅತೀವ ಹತ್ತಿರವಿರುವ ಯಾರಾದರೂ ದ್ರೋಹ ಎಸಗುವ ಸೂಚನೆಗಳಿವೆ. ಅದಕ್ಕಾಗಿಯೇ ಇಂದು ಯಾರನ್ನಾದರೂ ಪೂರ್ಣವಾಗಿ ವಿಶ್ವಾಸಿಸುವ ಮುನ್ನ ನೀವು ಮರುಚಿಂತನೆ ಮಾಡಬೇಕು. ಸಂಸಾರದಲ್ಲಿ ಸಣ್ಣ ನುಡಿಗಳು ಬೃಹತ್ ಕಲಹಗಳಿಗೆ ಕಾರಣವಾಗಬಹುದು. ನೀವು ಮೌನವಾಗಿದ್ದರೆ ಅನೇಕ ಕ್ಲೇಶಗಳು ನಿವಾರಣೆಯಾಗುತ್ತವೆ. ನಿಮ್ಮ ಸಂಗಾತಿಯ ಕ್ಷೇಮವನ್ನು ನೀವು ಗಮನಿಸಬೇಕು. ಗೃಹದಲ್ಲಿ ಹಿರಿಯರ ಮಾರ್ಗದರ್ಶನ ಆಲಿಸುವುದು ಶ್ರೇಯಸ್ಕರ. ಕೆಲವು ಮೇಷರಾಶಿಯವರು ಇಂದು ಹಳೆಯ ಮಿತ್ರರನ್ನು ಭೇಟಿಯಾಗುವ ಸಂಭವವಿದೆ. ಆ ಪರಿಚಯವು ಭವಿಷ್ಯದಲ್ಲಿ ನಿಮಗೆ ಹಿತಕರವಾಗಿರುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಶಿರೋವೇದನೆ, ನೇತ್ರಗಳಲ್ಲಿ ಉರಿ ಮತ್ತು ಅಧಿಕ ಒತ್ತಡದ ಸಾಧ್ಯತೆಯಿರುತ್ತದೆ. ನೀವು ಅತಿಯಾಗಿ ಚಿಂತಿಸುವುದನ್ನು ತಗ್ಗಿಸಬೇಕು. ಪ್ರಾತಃಕಾಲ ಸೂರ್ಯನಿಗೆ ಅರ್ಘ್ಯ ನೀಡುವುದರಿಂದ ಉತ್ತಮ ಪ್ರತಿಫಲ ಸಿಗುತ್ತದೆ. ನೀವು ಇಂದು ಶಿವನ ಸನ್ನಿಧಿಗೆ ತೆರಳಿ ರಕ್ತವರ್ಣದ ಪುಷ್ಪಗಳಿಂದ ಅರ್ಚಿಸಿದರೆ ನಿಂತುಹೋದ ಕಾಯಕಗಳನ್ನು ಪೂರ್ಣಗೊಳಿಸುವ ಸಾಧ್ಯತೆಗಳು ಹೆಚ್ಚಾಗುತ್ತವೆ. ಇಂದು ನಿಮ್ಮ ಬದುಕಿನಲ್ಲಿ ನೂತನ ಆರಂಭದ ಸಂಕೇತವಿದೆ. ಹಿಂದೆ ನೀವು ಅನುಭವಿಸಿದ ಕ್ಲೇಶಗಳು ಈಗ ನಿಧಾನವಾಗಿ ಕ್ಷೀಣಿಸಲು ಆರಂಭವಾಗುತ್ತವೆ. ದೈವದಲ್ಲಿ ನಂಬಿಕೆ ಕಳೆದುಕೊಳ್ಳಬೇಡಿ. ಇಂದು ನಿಮ್ಮ ಮನಸ್ಸಿನಲ್ಲಿ ಮೂಡಿದ ಉತ್ತಮ ಆಲೋಚನೆಯನ್ನು ನಿರ್ಲಕ್ಷಿಸಬೇಡಿ. ಅದು ನಿಮ್ಮ ಭವಿಷ್ಯವನ್ನು ಪಲ್ಲಟಗೊಳಿಸುವ ಹಾದಿಯಾಗಿರಬಹುದು. ಸೋಮವಾರ ಮೇ 11 ಮೇಷರಾಶಿಯವರಿಗೆ ಸಂವೇದನೆಗಳು ಹೆಚ್ಚಿರುವ ದಿನ. ಚಂದ್ರನ ದೃಷ್ಟಿಯಿಂದಾಗಿ ನಿಮ್ಮ ಮನಸ್ಸು ಇಂದು ಅತೀವ ಸೂಕ್ಷ್ಮವಾಗಿರುತ್ತದೆ. ನೀವು ಸಣ್ಣ ಸಂಗತಿಗಳ ಬಗ್ಗೆಯೂ ಅತಿಯಾಗಿ ಚಿಂತಿಸುವ ಸಾಧ್ಯತೆಯಿದೆ. ಆದರೆ ಅದೇ ಸಮಯದಲ್ಲಿ ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದಂತೆ ಉತ್ತಮ ಅಭಿವೃದ್ಧಿಯೂ ಇದೆ. ಮನೆಯಲ್ಲಿ ಅನೇಕ ದಿನಗಳಿಂದ ಜರುಗುತ್ತಿದ್ದ ಸಮಸ್ಯೆ ಪರಿಹಾರದತ್ತ ಸಾಗುವ ಲಕ್ಷಣಗಳಿವೆ. ಇಂದು ಮುಂಜಾನೆಯಿಂದ ಮನೆಯ ವಾತಾವರಣ ಸ್ವಲ್ಪ ಬದಲಾಗಿರುವಂತೆ ಗೋಚರಿಸುತ್ತಿದೆ. ದೂರದ ಬಂಧುಗಳಿಂದ ನಿಮಗೆ ಮಾಹಿತಿ ಲಭಿಸಬಹುದು. ಕೆಲವರಿಗೆ ಗೃಹದಲ್ಲಿ ಶುಭ ಕಾರ್ಯಕ್ರಮಗಳ ಬಗ್ಗೆ ಸಂವಹನಗಳು ಆರಂಭವಾಗುತ್ತವೆ. ವಿವಾಹ ಮತ್ತು ನೂತನ ಗೃಹ ಅಥವಾ ಭೂಮಿಯನ್ನು ಖರೀದಿಸುವಂತಹ ಸಂಗತಿಗಳಲ್ಲಿ ಉತ್ತಮ ಸೂಚನೆಗಳಿವೆ. ಕಾಯಕ ನಿರ್ವಹಿಸುತ್ತಿರುವ ಮೇಷರಾಶಿಯವರಿಗೆ ಇಂದು ಅತೀವ ಪ್ರಮುಖ. ನೀವು ಅನೇಕ ದಿನಗಳಿಂದ ಮಾಡುತ್ತಿರುವ ಕಠಿಣ ಶ್ರಮವನ್ನು ವರಿಷ್ಠರು ಗುರುತಿಸುವ ಸಾಧ್ಯತೆಯಿದೆ. ನಿಮ್ಮಲ್ಲಿ ವಿಶ್ವಾಸ ವೃದ್ಧಿಯಾಗುತ್ತದೆ. ಕೆಲವು ಜನರಿಗೆ ನೂತನ ಹೊಣೆಗಾರಿಕೆಗಳು ಲಭಿಸುವ ಸಂಕೇತಗಳಿವೆ. ಆರಂಭದಲ್ಲಿ ಇದು ಕ್ಲಿಷ್ಟವೆನಿಸಿದರೂ ನಂತರ ಅದು ನಿಮಗೆ ಬೃಹತ್ ಅವಕಾಶವಾಗಿ ಪಲ್ಲಟವಾಗುತ್ತದೆ. ವಾಣಿಜ್ಯ ಮಾಡುತ್ತಿರುವ ಮೇಷರಾಶಿಯವರು ಇಂದು ನೂತನ ಪರಿಚಯ ಮಾಡಿಕೊಳ್ಳುತ್ತಾರೆ. ವಿಶೇಷವಾಗಿ ದೂರವಾಣಿ ಮೂಲಕ ಅಥವಾ ಸಾಮಾಜಿಕ ತಾಣಗಳ ಮೂಲಕ ಮಾಡಿದ ಮೈತ್ರಿಗಳು ಭವಿಷ್ಯದಲ್ಲಿ ಉತ್ತಮ ಲಾಭವನ್ನು ತರುವ ಸಾಧ್ಯತೆಯಿದೆ. ಆದಾಗ್ಯೂ ಪತ್ರಗಳಿಗೆ ಸಹಿ ಮಾಡುವ ಮೊದಲು ನೀವು ಅವುಗಳನ್ನು ಜಾಗರೂಕತೆಯಿಂದ ಓದಬೇಕು. ಯಾವುದೇ ಆತುರದ ತೀರ್ಮಾನಗಳನ್ನು ಕೈಗೊಳ್ಳಬೇಡಿ. ಇಂದು ನಿಮ್ಮ ಆರೋಗ್ಯವನ್ನು ಅಲಕ್ಷಿಸಬೇಡಿ. ಪೂರ್ಣ ಪ್ರಮಾಣದ ನಿದ್ರೆ ಇಲ್ಲದ ಕಾರಣ ದಣಿವು ಹೆಚ್ಚಾಗಬಹುದು. ಕೆಲವರಿಗೆ ಹೃದಯ ಬಡಿತದ ವ್ಯತ್ಯಾಸ ಮತ್ತು ಆತಂಕ ಇರಬಹುದು. ಅದಕ್ಕಾಗಿಯೇ ನೀವು ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿರಿಸಿಕೊಳ್ಳಬೇಕು. ಹೆಚ್ಚು ಕ್ರೋಧ ಮಾಡಿಕೊಳ್ಳಬೇಡಿ. ಸಿಟ್ಟು ನಿಮ್ಮ ಆರೋಗ್ಯಕ್ಕೆ ಮಾತ್ರವಲ್ಲದೆ ನಿಮ್ಮ ಸೌಭಾಗ್ಯಕ್ಕೂ ಹಾನಿ ಮಾಡುತ್ತದೆ. ಅನುರಾಗದಲ್ಲಿರುವ ಮೇಷರಾಶಿಯವರಿಗೆ ಇಂದು ಸ್ವಲ್ಪ ಎಚ್ಚರಿಕೆ ಅಗತ್ಯ. ನೀವು ನುಡಿಯುವುದನ್ನು ಅನ್ಯರು ವ್ಯತಿರಿಕ್ತವಾಗಿ ಗ್ರಹಿಸುವ ಸಾಧ್ಯತೆಯಿದೆ. ಅದಕ್ಕಾಗಿಯೇ ನೀವು ಸಂಯಮದಿಂದ ಮಾತನಾಡಬೇಕು. ನಿಮ್ಮ ಸಂಗಾತಿಯ ಭಾವನೆಗಳನ್ನು ಗೌರವಿಸುವುದು ನಿಮ್ಮ ಬಾಂಧವ್ಯವನ್ನು ದೃಢಪಡಿಸುತ್ತದೆ. ನೀವು ಇಂದು ಸಾಯಂಕಾಲ ಹನುಮಾನ್ ಸನ್ನಿಧಿಗೆ ತೆರಳಿ ಜ್ಯೋತಿ ಬೆಳಗಿಸಿದರೆ ನೀವು ಶ್ರೇಷ್ಠ ಪ್ರತಿಫಲಗಳನ್ನು ಕಾಣುತ್ತೀರಿ. ಬೆಲ್ಲ ಅಥವಾ ವಡಮಾಲೆ ಅರ್ಪಿಸುವುದರಿಂದ ಶತ್ರುಬಾಧೆಗಳು ಕಡಿಮೆಯಾಗುತ್ತವೆ.
ಸಂಜೆ ಗೃಹದಲ್ಲಿ ಗೋಮಯದ ಧೂಪ ಅಥವಾ ದೀಪ ಹಚ್ಚಿದರೆ ಋಣಾತ್ಮಕ ಶಕ್ತಿಯು ನಿರ್ಗಮಿಸುತ್ತದೆ. ಇಂದು ಒಂದು ನಿರ್ಣಾಯಕ ಸಂಗತಿಯನ್ನು ಸ್ಮರಿಸಿ. ನಿಮ್ಮ ಬದುಕಿನಲ್ಲಿ ಮತ್ತೆ ನೂತನ ಅವಕಾಶ ಬರುವ ಕಾಲ ಸನ್ನಿಹಿತವಾಗಿದೆ. ಹಿಂದೆ ಕಳೆದು ಹೋದ ಗೌರವ, ಧನ ಮತ್ತು ಹರ್ಷ ಮತ್ತೆ ಮರಳುವ ಲಕ್ಷಣಗಳಿವೆ. ಆದರೆ ಅದಕ್ಕಾಗಿ ನೀವು ಸಹನೆಯಿಂದಿರಬೇಕು. ದೈವವು ವಿಳಂಬ ಮಾಡುತ್ತಾನೆ, ಆದರೆ ಅನ್ಯಾಯ ಮಾಡುವುದಿಲ್ಲ. ಮೇ 12 ಮಂಗಳವಾರ ಮೇಷರಾಶಿಯವರಿಗೆ ಅತೀವ ಶಕ್ತಿಯುತ ದಿನ, ಏಕೆಂದರೆ ಇಂದು ನಿಮ್ಮ ರಾಶ್ಯಾಧಿಪತಿ ಕುಜನ ಪ್ರಭಾವ ಅತ್ಯಂತ ಪ್ರಬಲವಾಗಿರುತ್ತದೆ. ಅದಕ್ಕಾಗಿಯೇ ಇಂದು ನಿಮ್ಮ ಸಾಹಸ, ಆತ್ಮವಿಶ್ವಾಸ, ಹಂಬಲಗಳು ಮತ್ತು ಚಿಂತನೆಗಳು ಏಕಕಾಲದಲ್ಲಿ ವೃದ್ಧಿಯಾಗುತ್ತವೆ. ನೀವು ಅನೇಕ ದಿನಗಳಿಂದ ಯೋಜಿಸುತ್ತಿದ್ದ ಮತ್ತು ಇಂದು ನಿರ್ವಹಿಸಲು ಅಸಾಧ್ಯವೆನಿಸಿದ ಕಾಯಕವನ್ನು ಸಿದ್ಧಪಡಿಸುವ ಹಂಬಲವನ್ನು ನೀವು ಅನುಭವಿಸುವಿರಿ. ಕೆಲವು ಮೇಷರಾಶಿಯವರು ನಿಮ್ಮ ಬದುಕನ್ನು ಬದಲಿಸುವ ಬೃಹತ್ ನಿರ್ಧಾರವನ್ನು ಕೈಗೊಳ್ಳುವ ಸಾಧ್ಯತೆಯಿದೆ. ಇಂದು ಪ್ರಾತಃಕಾಲದಿಂದ ನಿಮ್ಮಲ್ಲಿ ವಿಶಿಷ್ಟ ಉತ್ಸಾಹವನ್ನು ನೀವು ಕಾಣುತ್ತೀರಿ. ನೀವು ನುಡಿಯುವ ಮಾತುಗಳಲ್ಲಿ ದೃಢತೆಯು ಕಂಡುಬರುತ್ತದೆ. ಹಿಂದೆ ನಿಮ್ಮನ್ನು ಉಪೇಕ್ಷಿಸಿದವರು ಸಹ ಈಗ ನಿಮ್ಮ ಬಳಿಗೆ ಬರಬೇಕಾಗುತ್ತದೆ. ನೌಕರಿಗಾಗಿ ನಿರೀಕ್ಷಿಸುತ್ತಿರುವವರಿಗೆ ಉತ್ತಮ ಮಾಹಿತಿ ಸಿಗುವ ಸಾಧ್ಯತೆಯಿದೆ. ವಿಶೇಷವಾಗಿ ಸರ್ಕಾರಿ ಕಾಯಕಗಳು, ಸುರಕ್ಷಾ ದಳ ಮತ್ತು ತಾಂತ್ರಿಕ ಕಾರ್ಯ ಮಾಡುವವರಿಗೆ ಇಂದು ಅತೀವ ಶುಭವಾಗಿ ಗೋಚರಿಸುತ್ತದೆ. ವಾಣಿಜ್ಯ ಮಾಡುವ ಮೇಷರಾಶಿಯವರು ಇಂದು ಉತ್ತಮ ಲಾಭದ ಸಂಕೇತಗಳನ್ನು ಹೊಂದಿದ್ದಾರೆ. ನೀವು ನೂತನ ಗ್ರಾಹಕರನ್ನು ಸಂಧಿಸುತ್ತೀರಿ ಮತ್ತು ಸ್ಥಗಿತಗೊಂಡ ಧನವನ್ನು ಪಡೆಯುವ ಸಾಧ್ಯತೆಗಳಿವೆ. ಯಾರಾದರೂ ನಿಮಗೆ ನೆರವಾಗಲು ಮುಂದೆ ಬರಬಹುದು. ಆದರೆ ಒಂದು ವಿಷಯದ ಬಗ್ಗೆ ಎಚ್ಚರಿಕೆಯಿಂದಿರಿ. ಇಂದು ಬಹಳಷ್ಟು ಕ್ರೋಧವಿರುತ್ತದೆ. ಸಣ್ಣ ಸಂಗತಿಯು ಬೃಹತ್ ಕಲಹವಾಗಿ ಪಲ್ಲಟವಾಗುವ ಸಂಭವವಿದೆ. ನಿಮ್ಮ ನುಡಿಗಳ ಬಗ್ಗೆ, ವಿಶೇಷವಾಗಿ ನಿಮ್ಮ ಸಂಗಾತಿ ಮತ್ತು ಮನೆಯಲ್ಲಿ ಸಹೋದರರೊಂದಿಗೆ ನೀವು ಬಹಳ ಜಾಗರೂಕರಾಗಿರಬೇಕು. ಇಂದು ನಿಮ್ಮ ರಾಶಿಚಕ್ರದ ಮೇಲೆ ಈರ್ಷೆಯ ಪ್ರಭಾವವೂ ಇದೆ. ನಿಮ್ಮ ಉನ್ನತಿಯ ಬಗ್ಗೆ ಅಸೂಯೆ ಪಟ್ಟ ವ್ಯಕ್ತಿಗಳು ನಿಮ್ಮ ಸುತ್ತಲೂ ಇರಬಹುದು. ನಿಮ್ಮ ಕಾಯಕ ಸ್ಥಗಿತಗೊಳ್ಳಬೇಕೆಂದು ಬಯಸುವ ವ್ಯಕ್ತಿಗಳೂ ಇರುತ್ತಾರೆ. ಅದಕ್ಕಾಗಿಯೇ ನಿಮ್ಮ ಯೋಜನೆಗಳ ಬಗ್ಗೆ ಸಕಲರಿಗೂ ನುಡಿಯಬೇಡಿ. ನೀವು ಏನು ಮಾಡುತ್ತಿದ್ದೀರಿ ಎಂಬುದರ ಬಗ್ಗೆ ನಿಶ್ಶಬ್ದವಾಗಿರಿ. ದೈವವು ನಿಮಗೆ ನೆರವಾಗುವ ಕಾಲ ಹತ್ತಿರದಲ್ಲಿದೆ. ಪ್ರೇಮದಲ್ಲಿರುವ ಮೇಷರಾಶಿಯವರು ಇಂದು ಹೆಚ್ಚಿನ ಸಂವೇದನೆಗಳನ್ನು ಹೊಂದಿರುತ್ತಾರೆ. ನೀವು ಪ್ರೀತಿಸುವ ವ್ಯಕ್ತಿಯ ಬಗ್ಗೆ ನೀವು ಬಹಳಷ್ಟು ಚಿಂತಿಸುವಿರಿ. ಕೆಲವರು ತಮ್ಮ ಹಳೆಯ ಅನುರಾಗವನ್ನು ಮತ್ತೆ ಸ್ಮರಿಸಬಹುದು. ಕೆಲವರಿಗೆ ನೂತನ ಪರಿಚಯವಾಗುವ ಸಾಧ್ಯತೆಯಿದೆ. ಆದರೆ ಅತೀವ ಶೀಘ್ರವಾಗಿ ನಂಬಬೇಡಿ. ಯಾರೊಬ್ಬರ ನೈಜ ಗುಣವನ್ನು ಪೂರ್ಣವಾಗಿ ಅರಿತ ನಂತರವೇ ಒಬ್ಬರೂ ತಮ್ಮ ಹೃದಯವನ್ನು ನೀಡಬೇಕು. ಆರೋಗ್ಯದ ದೃಷ್ಟಿಯಿಂದ ರಕ್ತದೊತ್ತಡದ ಏರಿಕೆ, ಶಿರೋವೇದನೆ, ನೇತ್ರಗಳಲ್ಲಿ ಉರಿ ಮತ್ತು ಅಧಿಕ ಒತ್ತಡದ ಸೂಚನೆಗಳಿವೆ. ಅತಿಯಾದ ಕ್ರೋಧವು ಆರೋಗ್ಯ ಸಮಸ್ಯೆಗಳನ್ನು ತರಬಹುದು. ಅದಕ್ಕಾಗಿಯೇ ಇಂದು ಪ್ರಶಾಂತವಾಗಿರಲು ಯತ್ನಿಸಬೇಕು. ಅಧಿಕ ನೀರು ಸೇವಿಸಿ. ಬಾಹ್ಯ ಭೋಜನವನ್ನು ತಗ್ಗಿಸಿ. ಇಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧಿಸುವುದು ಅತೀವ ಶ್ರೇಯಸ್ಕರ. ಮಂಗಳವಾರವಾದ್ದರಿಂದ ಕುಜನ ದೋಷಗಳನ್ನು ನಿವಾರಿಸಲು ರಕ್ತಪುಷ್ಪಗಳಿಂದ ಅರ್ಚಿಸಬೇಕು. ಓಂ ಅಂಗಾರಕಾಯ ನಮಃ ಮಂತ್ರವನ್ನು 21 ಬಾರಿ ಜಪಿಸುವುದರಿಂದ ಶುಭ ಪ್ರತಿಫಲಗಳು ಲಭಿಸುತ್ತವೆ. ಕೆಲವು ಮೇಷರಾಶಿಯವರಿಗೆ ಇಂದು ಅನಿರೀಕ್ಷಿತವಾಗಿ ಧನ ಲಭಿಸುತ್ತದೆ. ಇತರರು ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ದೂರವಾಣಿ ಕರೆಯನ್ನು ಪಡೆಯಬಹುದು. ಇಂದು ನಿಮ್ಮ ಬದುಕಿನಲ್ಲಿ ಒಂದು ಸಂಕೇತವಿದೆ. ದೈವವು ನಿಮಗೆ ನೂತನ ಸುಮಾರ್ಗವನ್ನು ತೋರಲು ಯತ್ನಿಸುತ್ತಿದ್ದಾನೆ. ನೀವು ಭೀತಿಯಿಲ್ಲದೆ ಮುಂದೆ ಹೆಜ್ಜೆ ಹಾಕಿದರೆ ನೀವು ವಿಜಯಕ್ಕೆ ಹತ್ತಿರವಾಗುತ್ತೀರಿ. ಹಿಂದೆ ನೀವು ಅನುಭವಿಸಿದ ಕ್ಲೇಶಗಳು ಈಗ ಒಂದೊಂದಾಗಿ ಕ್ಷೀಣಿಸಲು ಆರಂಭಿಸುವ ಸಮಯ. ಬುಧವಾರ ಮೇ 13 ಮೇಷರಾಶಿಯವರಿಗೆ ಅತೀವ ವಿಶೇಷವಾದ ದಿನ. ಇಂದು ಬುಧನ ಪ್ರಭಾವವು ನಿಮ್ಮ ಚಿಂತನೆಗಳಿಗೆ ಸ್ಪಷ್ಟತೆಯನ್ನು ನೀಡುತ್ತದೆ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿದ್ದ ಗೊಂದಲ ತಗ್ಗುತ್ತದೆ. ಇಂದು ನೀವು ಏನು ಮಾಡಬೇಕು ಮತ್ತು ಏನು ವರ್ಜಿಸಬೇಕು ಎಂಬುದನ್ನು ನೀವು ಸ್ಪಷ್ಟವಾಗಿ ಗ್ರಹಿಸುವಿರಿ. ಕೆಲವು ಮೇಷರಾಶಿಯವರು ಇಂದು ನೂತನ ತೀರ್ಮಾನವನ್ನು ಕೈಗೊಳ್ಳುತ್ತಾರೆ. ಅದು ನಿಮ್ಮ ಕಾಯಕಕ್ಕೆ ಸಂಬಂಧಿಸಿರಬಹುದು, ವಾಣಿಜ್ಯಕ್ಕೆ ಸಂಬಂಧಿಸಿರಬಹುದು ಅಥವಾ ಸಂಸಾರಕ್ಕೆ ಸಂಬಂಧಿಸಿರಬಹುದು. ಇಂದು ನಿಮ್ಮ ನುಡಿಯ ಮೌಲ್ಯ ವೃದ್ಧಿಯಾಗುತ್ತದೆ. ಅನ್ಯರು ನೀವು ನುಡಿಯುವುದನ್ನು ಗೌರವಿಸುತ್ತಾರೆ. ದೀರ್ಘಕಾಲದವರೆಗೆ ನಿಮ್ಮ ಬಗ್ಗೆ ಸಂಶಯಿಸುತ್ತಿದ್ದವರು ಸಹ ಈಗ ನಿಮ್ಮ ನಿಷ್ಠೆಯನ್ನು ಅರಿಯುತ್ತಾರೆ. ವಿಶೇಷವಾಗಿ ನೌಕರರಿಗೆ ಇಂದು ಉತ್ತಮ ಅವಕಾಶಗಳು ಗೋಚರಿಸುತ್ತವೆ. ನಿಮ್ಮ ವರಿಷ್ಠರು ನಿಮ್ಮ ಕಾಯಕವನ್ನು ಶ್ಲಾಘಿಸುವ ಸಾಧ್ಯತೆಯಿದೆ. ನಿಮಗೆ ನೂತನ ಹೊಣೆಗಾರಿಕೆಗಳನ್ನು ನೀಡಲಾಗುವುದು ಎಂಬ ಸಂಕೇತಗಳಿವೆ. ಆರಂಭದಲ್ಲಿ ಇದು ಸ್ವಲ್ಪ ಕ್ಲಿಷ್ಟವೆನಿಸಿದರೂ ನಂತರ ಅದು ನಿಮ್ಮ ಪ್ರಗತಿಗೆ ಕಾರಣವಾಗುತ್ತದೆ. ಮೇಷರಾಶಿಯ ಉದ್ಯಮಿಗಳು ಇಂದು ನೂತನ ಒಪ್ಪಂದಗಳಿಗೆ ಸಹಿ ಮಾಡುವ ಸಾಧ್ಯತೆಯಿದೆ. ವಿಶೇಷವಾಗಿ ಸಂವಹನ, ತಾಂತ್ರಿಕ ಕಾಯಕ, ವಾಣಿಜ್ಯ ಮತ್ತು ಪ್ರಚಾರ ಕ್ಷೇತ್ರಗಳಲ್ಲಿರುವವರು ಲಾಭದ ಶ್ರೇಷ್ಠ ಲಕ್ಷಣಗಳನ್ನು ಕಾಣುತ್ತಿದ್ದಾರೆ.
ನೀವು ಬಹಳ ದಿನಗಳಿಂದ ಯೋಜಿಸುತ್ತಿದ್ದ ಕಾರ್ಯ ಈಗ ಆರಂಭವಾಗುವ ಸಾಧ್ಯತೆಯಿದೆ. ಆದಾಗ್ಯೂ ವಿತ್ತೀಯ ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯ. ಪಡೆದ ಧನವನ್ನು ಉಳಿಸುವುದು ಸಹ ಬಹಳ ನಿರ್ಣಾಯಕ. ಇಂದು ಸಂಸಾರದಲ್ಲಿ ಹರ್ಷದ ವಾರ್ತೆ ಆಲಿಸುವ ಸಾಧ್ಯತೆಯಿದೆ. ಗೃಹದಲ್ಲಿ ಮಂದಹಾಸ ವೃದ್ಧಿಯಾಗುತ್ತದೆ. ದೀರ್ಘಕಾಲದಿಂದ ನಿಮ್ಮೊಂದಿಗೆ ಸಂವಹನ ನಡೆಸದ ವ್ಯಕ್ತಿಯೊಬ್ಬರು ಮತ್ತೆ ನಿಮ್ಮ ಸನಿಹಕ್ಕೆ ಬರುವ ಲಕ್ಷಣಗಳಿವೆ. ಕುಟುಂಬದ ಸದಸ್ಯರೊಂದಿಗೆ ಕಾಲ ಕಳೆಯಲು ಇದು ಶ್ರೇಷ್ಠ ಸಮಯ. ಮನೆಯಲ್ಲಿ ಸಣ್ಣ ಮಂಗಳ ಕಾರ್ಯಗಳ ಬಗ್ಗೆಯೂ ಸಂವಹನಗಳು ಜರುಗಬಹುದು. ಪ್ರೇಮದ ವಿಷಯಗಳಲ್ಲಿ ಇಂದು ಕೆಲವು ಉತ್ತಮ ಬದಲಾವಣೆಗಳು ಕಾಣುತ್ತವೆ. ಹಿಂದೆ ತಪ್ಪು ಗ್ರಹಿಕೆಗಳ ಸಾಧ್ಯತೆಯಿದೆ. ನೀವು ಪ್ರೀತಿಸುವ ವ್ಯಕ್ತಿ ನಿಮ್ಮ ಸಂವೇದನೆಗಳನ್ನು ಗ್ರಹಿಸುತ್ತಾರೆ. ವಿವಾಹಕ್ಕಾಗಿ ನಿರೀಕ್ಷಿಸುತ್ತಿರುವವರು ನೂತನ ಬಾಂಧವ್ಯಗಳನ್ನು ಹೊಂದುವ ಸಾಧ್ಯತೆಯಿದೆ. ಆರೋಗ್ಯದ ದೃಷ್ಟಿಯಿಂದ ಇಂದು ಸ್ವಲ್ಪ ವಿಶ್ರಾಂತಿ ಇರುತ್ತದೆ. ಆದರೆ ನಿದ್ರೆ ಪೂರ್ಣವಾಗಿರಬೇಕು. ಅಧಿಕ ಒತ್ತಡವನ್ನು ಹೇರಬೇಡಿ. ನಿಮ್ಮ ಮನಸ್ಸು ಪ್ರಶಾಂತವಾಗಿದ್ದರೆ ನಿಮ್ಮ ಶರೀರವೂ ಸಹ ದೃಢವಾಗಿರುತ್ತದೆ. ಮೇಷರಾಶಿಯ ಕೆಲವು ಜನರು ಇಂದು ಸಂಚಾರ ಮಾಡುವ ಸಾಧ್ಯತೆಯಿದೆ. ಆ ಪ್ರವಾಸವು ನಿಮಗೆ ಹಿತಕರವಾಗಿರುತ್ತದೆ. ಇಂದು ವಿಷ್ಣುವಿನ ಸನ್ನಿಧಿಗೆ ಭೇಟಿ ನೀಡುವುದು ಅತೀವ ಶ್ರೇಯಸ್ಕರ. ಹಸಿರು ವರ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಬುಧನ ಅನುಗ್ರಹ ಲಭಿಸುತ್ತದೆ. ವಿದ್ಯಾರ್ಥಿಗಳು ಶಾರದಾದೇವಿಯನ್ನು ಪ್ರಾರ್ಥಿಸಿದರೆ ಅವರ ವ್ಯಾಸಂಗದಲ್ಲಿ ಉತ್ತಮ ಪ್ರತಿಫಲಗಳನ್ನು ಪಡೆಯುತ್ತಾರೆ. ಇಂದು ನಿಮ್ಮ ಬದುಕಿನಲ್ಲಿ ನೂತನ ಅವಕಾಶಗಳ ದ್ವಾರ ತೆರೆಯುವ ದಿನ ಮತ್ತು ಹಿಂದೆ ಕಳೆದುಹೋದ ಭರವಸೆ ಈಗ ಮರಳುತ್ತದೆ. ದೈವವು ನಿಮಗಾಗಿ ಶ್ರೇಷ್ಠ ಹಾದಿಯನ್ನು ಸಿದ್ಧಪಡಿಸುತ್ತಿದ್ದಾನೆ. ನೀವು ಆತ್ಮಸ್ಥೈರ್ಯದಿಂದ ಮುನ್ನಡೆಯಬೇಕು. ಮೇ 10 ರಿಂದ ಮೇ 13 ರವರೆಗೆ ಜರುಗುವ ಗ್ರಹಗಳ ಪಲ್ಲಟಗಳು ಮೇಷರಾಶಿಯವರಿಗೆ ಬಹಳ ಪ್ರಮುಖ. ಈ ಕಾಲದಲ್ಲಿ ರವಿ, ಕುಜ, ಚಂದ್ರ ಮತ್ತು ಬುಧ ನಿಮ್ಮ ಬದುಕಿನಲ್ಲಿ ಬೃಹತ್ ಬದಲಾವಣೆಗಳನ್ನು ತರಲು ಸನ್ನದ್ಧರಾಗಿದ್ದಾರೆ. ಒಂದೆಡೆ ಸೌಭಾಗ್ಯ ನಿಮ್ಮ ಪರವಾಗಿರುತ್ತದೆ, ಆದರೆ ಮತ್ತೊಂದೆಡೆ ಕೆಲವು ಪರೀಕ್ಷೆಗಳನ್ನು ಸಹ ಎದುರಿಸಬೇಕಾಗುತ್ತದೆ. ಅದಕ್ಕಾಗಿಯೇ ನೀವು ಈ 4 ದಿನಗಳಲ್ಲಿ ಬಹಳ ಜಾಗರೂಕರಾಗಿರಬೇಕು. ಮೊದಲನೆಯದಾಗಿ ಸೂರ್ಯನ ಪ್ರಭಾವದ ಬಗ್ಗೆ ವಿಶ್ಲೇಷಿಸಿದರೆ ಈ ಕಾಲದಲ್ಲಿ ನಿಮ್ಮಲ್ಲಿ ಆತ್ಮಸ್ಥೈರ್ಯ ವೃದ್ಧಿಯಾಗುತ್ತದೆ. ನೀವು ಯಾವುದೇ ಕಾಯಕ ಮಾಡಿದರೂ ನೀವು ಧೈರ್ಯದಿಂದ ಸಾಗಲು ಬಯಸುತ್ತೀರಿ. ಹಿಂದೆ ನಿಮ್ಮನ್ನು ಕೀಳಾಗಿ ಕಾಣುತ್ತಿದ್ದವರು ಈಗ ನಿಮ್ಮ ಬೆಲೆಯನ್ನು ಅರಿಯುತ್ತಾರೆ. ನೌಕರಿ ಮತ್ತು ಸಮಾಜದಲ್ಲಿ ಗೌರವ ಹಾಗೂ ಸ್ಥಾನಮಾನ ಹೆಚ್ಚಾಗುವ ಸಂಕೇತಗಳಿವೆ. ಕುಜ ನಿಮ್ಮ ರಾಶ್ಯಾಧಿಪತಿಯಾಗಿರುವುದರಿಂದ ಈ ಕಾಲದಲ್ಲಿ ನಿಮಗೆ ಹೆಚ್ಚಿನ ಚೈತನ್ಯವಿರುತ್ತದೆ. ನೀವು ನಿರಂತರವಾಗಿ ಕಾಯಕ ಮಾಡುತ್ತೀರಿ. ಆದರೆ ಅದೇ ಸಮಯದಲ್ಲಿ ಕ್ರೋಧವು ವೃದ್ಧಿಯಾಗುತ್ತದೆ. ಸಣ್ಣ ಸಂಗತಿಗೂ ಕೆರಳುವ ಸಾಧ್ಯತೆ ಇರುತ್ತದೆ. ಅದಕ್ಕಾಗಿಯೇ ನೀವು ನಿಮ್ಮ ನುಡಿಗಳ ಬಗ್ಗೆ ಎಚ್ಚರಿಕೆಯಿಂದಿರಬೇಕು. ನೀವು ಒಮ್ಮೆ ಸಿಟ್ಟಿನಿಂದ ಮಾತನಾಡಿದರೆ ನಂತರ ನಿಮಗೆ ಪಶ್ಚಾತ್ತಾಪವಾಗುತ್ತದೆ. ಚಂದ್ರನ ದೃಷ್ಟಿಯಿಂದಾಗಿ ನೀವು ಕೌಟುಂಬಿಕ ಸಂಗತಿಗಳ ಬಗ್ಗೆ ಹೆಚ್ಚು ಚಿಂತಿಸುತ್ತೀರಿ. ಮನೆಯಲ್ಲಿರುವ ಜನರ ಬಗ್ಗೆ ಉದ್ವಿಗ್ನತೆಯ ಸಾಧ್ಯತೆಯಿದೆ. ಕೆಲವು ಮೇಷರಾಶಿಯವರು ಹಳೆಯ ಸ್ಮರಣೆಗಳನ್ನು ನೆನಪಿಸಿಕೊಳ್ಳುವುದರಿಂದ ವ್ಯಥಿತರಾಗಬಹುದು, ಆದರೆ ಅಂಜುವ ಅಗತ್ಯವಿಲ್ಲ. ಈ ಸ್ಥಿತಿ ಕೇವಲ ತಾತ್ಕಾಲಿಕ ಮತ್ತು ಮನದ ಶಾಂತಿ ಶೀಘ್ರದಲ್ಲೇ ಮರಳುತ್ತದೆ. ಬುಧನ ಪ್ರಭಾವದಿಂದಾಗಿ ನಿಮ್ಮ ಆಲೋಚನೆಗಳು ಶೀಘ್ರವಾಗಿ ಪಲ್ಲಟವಾಗುತ್ತವೆ. ನೀವು ನೂತನ ವಿಷಯಗಳನ್ನು ಆರಂಭಿಸಲು ಬಯಸುತ್ತೀರಿ. ಕೆಲವರು ನೂತನ ವಾಣಿಜ್ಯದ ಬಗ್ಗೆ ಚಿಂತಿಸುತ್ತಾರೆ. ಇತರರು ಕಾಯಕಗಳನ್ನು ಬದಲಾಯಿಸಲು ನಿರ್ಧರಿಸುತ್ತಾರೆ. ಈ ಕಾಲದಲ್ಲಿ ಕೈಗೊಳ್ಳುವ ತೀರ್ಮಾನಗಳು ಭವಿಷ್ಯದ ಮೇಲೆ ಪ್ರಭಾವ ಬೀರುತ್ತವೆ. ಅದಕ್ಕಾಗಿಯೇ ಯಾವುದೇ ತರಾತುರಿ ಬೇಡ. ಈ ಕಾಲದಲ್ಲಿ ಶನಿಯು ನಿಮ್ಮ ಮೇಲೆ ಸ್ವಲ್ಪ ಪ್ರಭಾವ ಬೀರುತ್ತಾನೆ. ಅದಕ್ಕಾಗಿಯೇ ಪ್ರತಿಯೊಂದು ಕಾಯಕವೂ ವಿಳಂಬವಾಗಿ ಮುಗಿದಂತೆ ಗೋಚರಿಸಬಹುದು. ನೀವು ಎಷ್ಟೇ ಶ್ರಮಿಸಿದರೂ ಪ್ರತಿಫಲ ಸಿಗುವುದಿಲ್ಲ ಎಂದು ನೀವು ಭಾವಿಸಬಹುದು, ಆದರೆ ಶನಿಯು ನಿಮಗೆ ಒಂದು ಪಾಠ ಕಲಿಸುತ್ತಾನೆ. ಸಹನೆಯಿಂದಿರುವವರು ಅಂತಿಮವಾಗಿ ಶ್ರೇಷ್ಠ ಪ್ರತಿಫಲಗಳನ್ನು ಪಡೆಯುತ್ತಾರೆ. ಆದ್ದರಿಂದ ಧೃತಿಗೆಡಬೇಡಿ. ರಾಹುವಿನ ಪ್ರಭಾವದಿಂದಾಗಿ ನೂತನ ವ್ಯಕ್ತಿಗಳು ನಿಮ್ಮ ಬದುಕಿನಲ್ಲಿ ಬರಬಹುದು. ಅವರಲ್ಲಿ ಕೆಲವರು ನಿಮಗೆ ಹಿತಕರವಾಗುತ್ತಾರೆ, ಕೆಲವರು ಕ್ಲೇಶಗಳನ್ನು ತರಬಹುದು. ಅದಕ್ಕಾಗಿಯೇ ನೀವು ನೂತನ ಪರಿಚಯಸ್ಥರಲ್ಲಿ ಎಚ್ಚರಿಕೆಯಿಂದಿರಬೇಕು. ಯಾರನ್ನೂ ತಕ್ಷಣ ವಿಶ್ವಾಸಿಸಬೇಡಿ. ಈ 4 ದಿನಗಳಲ್ಲಿ ಸನ್ನಿಧಿಗಳಿಗೆ ಭೇಟಿ ನೀಡುವುದು ಅತೀವ ಶ್ರೇಯಸ್ಕರ. ವಿಶೇಷವಾಗಿ ಈಶ್ವರನ ದೇಗುಲಗಳು, ಹನುಮಾನ್ ದೇವಸ್ಥಾನಗಳು ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿಗಳಿಗೆ ಭೇಟಿ ನೀಡುವುದರಿಂದ ಗ್ರಹದೋಷಗಳು ಕ್ಷೀಣಿಸುತ್ತವೆ. ಪ್ರತಿದಿನ ಪ್ರಾತಃಕಾಲ ಗೃಹದಲ್ಲಿ ಜ್ಯೋತಿ ಬೆಳಗುವುದರಿಂದ ಋಣಾತ್ಮಕ ಶಕ್ತಿ ದೂರವಾಗುತ್ತದೆ. ಮೇಷರಾಶಿಯವರು ಒಂದು ವಿಷಯವನ್ನು ಸ್ಮರಿಸಬೇಕು. ಈ 4 ದಿನಗಳು ಬದುಕನ್ನು ಬದಲಿಸುವ ದಿನಗಳಾಗಿವೆ. ನೀವು ಸಹನೆಯಿಂದ, ಜಾಗರೂಕತೆಯಿಂದ ಮತ್ತು ದೈವದಲ್ಲಿ ವಿಶ್ವಾಸದೊಂದಿಗೆ ಮುನ್ನಡೆದರೆ ಸ್ಥಗಿತಗೊಂಡ ಸೌಭಾಗ್ಯ ಮತ್ತೆ ನಿಮ್ಮ ಸನಿಹಕ್ಕೆ ಓಡಿಬರುತ್ತದೆ. ಮೇಷರಾಶಿಯವರು ಈ 4 ದಿನಗಳಲ್ಲಿ ಅನುರಾಗ ಮತ್ತು ಕುಟುಂಬದ ಸಂಗತಿಗಳಲ್ಲಿ ಕೆಲವು ಪ್ರಮುಖ ಪಲ್ಲಟಗಳನ್ನು ಕಾಣುತ್ತಾರೆ.
ನೀವು ದೀರ್ಘಕಾಲದವರೆಗೆ ನಿಮ್ಮ ಮನಸ್ಸಿನಲ್ಲಿ ಏನನ್ನಾದರೂ ಮರೆಮಾಡಿರಬಹುದು. ಹಳೆಯ ಸಂವೇದನೆಗಳು ಈಗ ಹೊರಬರಬಹುದು. ಕೆಲವು ಮೇಷರಾಶಿಯವರು ತಾವು ಪ್ರೀತಿಸುತ್ತಿರುವ ವ್ಯಕ್ತಿಯ ಬಗ್ಗೆ ಬಹಳಷ್ಟು ಚಿಂತಿಸುವ ಸಾಧ್ಯತೆಯಿದೆ. ಕೆಲವರಿಗೆ ಹಳೆಯ ಸ್ಮರಣೆಗಳು ಮತ್ತೆ ನೆನಪಿಗೆ ಬರಬಹುದು. ಪ್ರೇಮದಲ್ಲಿರುವವರು ಈ ಕಾಲದಲ್ಲಿ ಬಹಳ ಜಾಗರೂಕರಾಗಿರಬೇಕು. ನಿಮ್ಮ ಕ್ರೋಧವು ಸಣ್ಣ ಸಂಗತಿಯನ್ನು ಬೃಹತ್ ಸಮಸ್ಯೆಯಾಗಿ ಪಲ್ಲಟಗೊಳಿಸಬಹುದು. ಇನ್ನೊಬ್ಬ ವ್ಯಕ್ತಿ ನೀವು ನುಡಿಯುವುದನ್ನು ವ್ಯತಿರಿಕ್ತವಾಗಿ ಗ್ರಹಿಸಬಹುದು. ಅದಕ್ಕಾಗಿಯೇ ನೀವು ಸಂಯಮದಿಂದ ಮಾತನಾಡಬೇಕು. ನುಡಿಯ ಬದಲು ನಿಮ್ಮ ನಡವಳಿಕೆಯಿಂದ ನಿಮ್ಮ ಅನುರಾಗವನ್ನು ತೋರುವುದರಿಂದ ಬಾಂಧವ್ಯವು ದೃಢಗೊಳ್ಳುತ್ತದೆ. ಕೆಲವು ಮೇಷರಾಶಿಯವರು ಈ ಕಾಲದಲ್ಲಿ ನೂತನ ಪರಿಚಯ ಮಾಡಿಕೊಳ್ಳುವ ಸಾಧ್ಯತೆಯಿದೆ. ಆ ಪರಿಚಯವು ಭವಿಷ್ಯದಲ್ಲಿ ಉತ್ತಮ ಸಂಬಂಧವಾಗಿ ಬದಲಾಗಬಹುದು. ಆದರೆ ಯಾರನ್ನೂ ಶೀಘ್ರವಾಗಿ ನಂಬಬೇಡಿ. ಪೂರ್ಣವಾಗಿ ಅರಿತ ನಂತರವೇ ತೀರ್ಮಾನಗಳನ್ನು ಕೈಗೊಳ್ಳಬೇಕು. ಈ 4 ದಿನಗಳಲ್ಲಿ ದಾಂಪತ್ಯ ಜೀವನದಲ್ಲಿ ಕೆಲವು ಪಲ್ಲಟಗಳು ಕಂಡುಬರುತ್ತವೆ. ನಿಮ್ಮ ಸಂಗಾತಿಯೊಂದಿಗೆ ಸಣ್ಣಪುಟ್ಟ ವಾಗ್ವಾದಗಳೂ ಇರಬಹುದು. ವಿಶೇಷವಾಗಿ ವಿತ್ತೀಯ ಸಂಗತಿಗಳಲ್ಲಿ ಭಿನ್ನಾಭಿಪ್ರಾಯಗಳಿರಬಹುದು. ಆದರೆ ನೀವು ಸಹನೆಯಿಂದಿದ್ದರೆ ಪರಿಸ್ಥಿತಿ ಶೀಘ್ರವಾಗಿ ಸುಧಾರಿಸುತ್ತದೆ. ನಿಮ್ಮ ಕುಟುಂಬಕ್ಕೆ ನೀವು ಎದುರಿಸುತ್ತಿರುವ ಕ್ಲೇಶವನ್ನು ಸಕಲರು ಅಂತಿಮವಾಗಿ ಗ್ರಹಿಸುತ್ತಾರೆ. ಮನೆಯ ಜ್ಯೇಷ್ಠರ ಆರೋಗ್ಯವನ್ನು ಗಮನಿಸಿ. ಕೆಲವು ಮೇಷರಾಶಿಯವರು ಸಂಸಾರದ ಹೊಣೆಗಾರಿಕೆಗಳಿಂದಾಗಿ ಮಾನಸಿಕ ಒತ್ತಡವನ್ನು ಎದುರಿಸುತ್ತಿದ್ದಾರೆ. ಆದರೆ ಅಂಜುವ ಅಗತ್ಯವಿಲ್ಲ. ಈ ಸ್ಥಿತಿ ಶೀಘ್ರದಲ್ಲೇ ಬದಲಾಗುತ್ತದೆ. ಗೃಹದಲ್ಲಿ ಮಂಗಳಕರ ವಿಷಯಗಳ ಬಗ್ಗೆ ಸಂವಹನಗಳು ಆರಂಭವಾಗುವ ಲಕ್ಷಣಗಳಿವೆ. ಮಕ್ಕಳ ಬಗ್ಗೆ ಶ್ರೇಷ್ಠ ವಾರ್ತೆ ಆಲಿಸುವ ಸಾಧ್ಯತೆಯಿದೆ. ವ್ಯಾಸಂಗ, ನೌಕರಿ ಅಥವಾ ವಿವಾಹದ ವಿಷಯಗಳಲ್ಲಿ ಹರ್ಷದ ಮಾಹಿತಿ ಬರಬಹುದು. ಕುಟುಂಬದಿಂದ ವಿಮುಖರಾಗಿರುವ ವ್ಯಕ್ತಿಯೊಬ್ಬರು ಮತ್ತೆ ನಿಮ್ಮ ಸನಿಹಕ್ಕೆ ಬರುವ ಸೂಚನೆಗಳಿವೆ. ಈ 4 ದಿನಗಳಲ್ಲಿ ನೀವು ಕುಟುಂಬದ ಸದಸ್ಯರೊಂದಿಗೆ ಹೆಚ್ಚು ಕಾಲ ಕಳೆಯಲು ಯತ್ನಿಸಬೇಕು. ನಿಮ್ಮ ನುಡಿಗಳಲ್ಲಿ ಅನುರಾಗವಿರಲಿ, ಏಕೆಂದರೆ ಅವರು ನಿಮ್ಮ ನೈಜ ಬಲ. ದೈವವು ನಿಮ್ಮ ಸಂಸಾರಕ್ಕೆ ಶಾಂತಿ ನೀಡಲು ಸಿದ್ಧನಿದ್ದಾನೆ. ನೀವು ಕ್ರೋಧವನ್ನು ತಗ್ಗಿಸಿ ಪ್ರೀತಿಯಿಂದ ಮಾತನಾಡಿದರೆ ಮನೆಯಲ್ಲಿ ಹರ್ಷವೃದ್ಧಿಯಾಗುತ್ತದೆ. ಮೇಷರಾಶಿಯವರು ಮೇ 10 ರಿಂದ ಮೇ 13 ರವರೆಗೆ ಕೆಲವು ವಿಶಿಷ್ಟ ಉಪಾಯಗಳನ್ನು ಪಾಲಿಸಿದರೆ ಬದುಕಿನಲ್ಲಿ ಅನೇಕ ಕ್ಲೇಶಗಳು ಕ್ಷೀಣಿಸುವ ಸಾಧ್ಯತೆಯಿದೆ. ಈ ಕಾಲದಲ್ಲಿ ಗ್ರಹಗಳ ದೃಷ್ಟಿಯಿಂದಾಗಿ ಸಣ್ಣ ಸಮಸ್ಯೆಗಳು ಸಹ ಬೃಹತ್ತಾಗಿ ಗೋಚರಿಸಬಹುದು. ಅದಕ್ಕಾಗಿಯೇ ಭಗವಂತನಲ್ಲಿ ವಿಶ್ವಾಸದೊಂದಿಗೆ ಕೆಲವು ಉಪಾಯಗಳನ್ನು ಮಾಡುವುದರಿಂದ ಶ್ರೇಷ್ಠ ಪ್ರತಿಫಲಗಳು ಲಭಿಸುತ್ತವೆ. ಪ್ರತಿದಿನ ಪ್ರಾತಃಕಾಲ ಸೂರ್ಯೋದಯದ ಸಮಯದಲ್ಲಿ ಭಾಸ್ಕರನಿಗೆ ಒಂದು ಕಲಶ ನೀರು ಅರ್ಪಿಸಬೇಕು. ಹೀಗೆ ಮಾಡುವುದರಿಂದ ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ. ಕಾಯಕ, ಗೌರವ, ಕ್ಷೇಮದ ವಿಷಯಗಳಲ್ಲಿ ಉತ್ತಮ ಪಲ್ಲಟಗಳು ಕಂಡುಬರುತ್ತವೆ. ಮಂಗಳವಾರ ಹನುಮಾನ್ ಸನ್ನಿಧಿಗೆ ತೆರಳಿ ರಕ್ತವರ್ಣದ ಪುಷ್ಪಗಳನ್ನು ಸಮರ್ಪಿಸಿ. ಬೆಲ್ಲ ಅಥವಾ ವಡಮಾಲೆ ಅರ್ಪಿಸುವುದರಿಂದ ವೈರಿಗಳ ದುಷ್ಟಶಕ್ತಿಗಳು ಕ್ಷೀಣಿಸುತ್ತವೆ. ಓಂ ಅಂಗಾರಕಾಯ ನಮಃ ಮಂತ್ರವನ್ನು 21 ಬಾರಿ ಜಪಿಸುವುದರಿಂದ ಕುಜಗ್ರಹದ ಅನುಗ್ರಹ ಲಭಿಸುತ್ತದೆ. ಶನಿವಾರ ಎಳ್ಳೆಣ್ಣೆಯಿಂದ ದೀಪ ಬೆಳಗುವುದರಿಂದ ಶನಿಯ ದೃಷ್ಟಿ ತಗ್ಗುತ್ತದೆ. ಕೆಲವು ಮೇಷರಾಶಿಯವರು ದೀರ್ಘಕಾಲದ ಬಾಕಿ ಇರುವ ಕಾಯಕ, ನ್ಯಾಯಾಲಯದ ಕ್ಲೇಶಗಳು, ಸಾಲದ ಹೊರೆಯಿಂದ ಬಳಲುತ್ತಿದ್ದಾರೆ. ಅಂತಹ ವ್ಯಕ್ತಿಗಳು ಶಿವನ ಸನ್ನಿಧಿಯಲ್ಲಿ ಅಭಿಷೇಕ ಮಾಡಿಸಿದರೆ ಅವರು ಶ್ರೇಷ್ಠ ಪ್ರತಿಫಲಗಳನ್ನು ಕಾಣುತ್ತಾರೆ. ಈ ಕಾಲದಲ್ಲಿ ರಕ್ತವರ್ಣದ ವಸ್ತ್ರವನ್ನು ಧರಿಸುವುದರಿಂದ ಮೇಷರಾಶಿಯ ಸೌಭಾಗ್ಯ ವೃದ್ಧಿಯಾಗುತ್ತದೆ. ಪ್ರಮುಖ ಕಾರ್ಯಕ್ಕೆ ತೆರಳುವಾಗ ಹತ್ತಿರದಲ್ಲಿ ಕೆಂಪು ವರ್ಣದ ವಸ್ತ್ರವನ್ನು ಇರಿಸಿಕೊಳ್ಳುವುದು ಶ್ರೇಯಸ್ಕರ. ದೀನರಿಗೆ ಅನ್ನದಾನ ಮಾಡುವುದು, ಸನ್ನಿಧಿಯಲ್ಲಿ ಜ್ಯೋತಿ ಬೆಳಗುವುದು, ಗೋವುಗಳಿಗೆ ಆಹಾರ ನೀಡುವುದರಿಂದ ಪುಣ್ಯ ವೃದ್ಧಿಯಾಗುತ್ತದೆ. ನಿಮ್ಮ ಬದುಕಿನಲ್ಲಿ ಅಡೆತಡೆಗಳು ಕ್ಷೀಣಿಸಲು ಆರಂಭವಾಗುತ್ತದೆ. ಇನ್ನೊಂದು ಪ್ರಮುಖ ಸಂಗತಿಯೆಂದರೆ ಈ 4 ದಿನಗಳಲ್ಲಿ ನಿಮ್ಮ ಕ್ರೋಧವನ್ನು ನಿಗ್ರಹಿಸುವುದು. ಸಿಟ್ಟು ನಿಮ್ಮ ಬೃಹತ್ ಶತ್ರು ಮತ್ತು ನೀವು ಪ್ರಶಾಂತವಾಗಿದ್ದರೆ ದೈವವು ನಿಮಗೆ ಇನ್ನೂ ಶ್ರೇಷ್ಠ ಅವಕಾಶಗಳನ್ನು ಕರುಣಿಸುತ್ತಾನೆ. ಮೇಷರಾಶಿಯವರೇ, ಒಂದು ವಿಷಯವನ್ನು ಎಂದಿಗೂ ವಿಸ್ಮರಿಸಬೇಡಿ. ಅದು ಎಷ್ಟೇ ಕ್ಲಿಷ್ಟವಾಗಿದ್ದರೂ ಅಂತಿಮವಾಗಿ ಜಯಿಸುವ ಶಕ್ತಿ ನಿಮ್ಮಲ್ಲಿದೆ. ಈ 4 ದಿನಗಳು ನಿಮ್ಮ ಬದುಕಿನಲ್ಲಿ ನೂತನ ಪಲ್ಲಟಗಳ ಆರಂಭವಾಗಿರಬಹುದು. ಭಗವಂತನಲ್ಲಿ ನಂಬಿಕೆಯಿಟ್ಟು ಮುನ್ನಡೆದರೆ ಸ್ಥಗಿತಗೊಂಡ ಸೌಭಾಗ್ಯ ಮತ್ತೆ ಮರಳುತ್ತದೆ.